ಹಲೋ, ನಾನು ನಿಮ್ ದಿವ್ಯಾ ಆರ್ಟಿಸ್ಟ್ರಿ. ಸೊ ನಂಗೆ ಇವತ್ತು ಬ್ರೈಡಲ್ ವರ್ಕ್ ಇದ್ದಿದ್ದು ಕದ್ರಮನ್ಲಿಗಿಲ್ಲಿ ಬ್ಯಾಡಗಿ ನಿಯರ್. ಇವತ್ತು ಎಂಗೇಜ್ಮೆಂಟ್ ಕೂಡ ಇರೋದ್ರಿಂದ ನಾನು ಸ್ವಲ್ಪ ಬೇಗನೆ ಹೊರಡಬೇಕಾಗಿತ್ತು ಅಂಡ್ ಅವ್ರು ನಂಗೆ ಹೇಳಿದ್ದು 5 o'clockಗೆ. ಸೊ ಹಾಗಾಗಿ ನಾನು ಸ್ವಲ್ಪ ಬೇಗನೆ ಹೊರಟೆ ಇಲ್ಲಿಂದ. ಅಂಡ್ ಇವತ್ತಿನ ನನ್ನ ಬ್ರೈಡಲ್ ವರ್ಕ್ನ ನಾನು ನನ್ನ ಫೇವ್ರೆಟ್ ಚಾಕ್ಲೇಟ್ ಸಿಹಿಯೊಟ್ಟಿಗೆ ಸ್ಟಾರ್ಟ್ ಮಾಡಿದೆ. ಅವ್ರು ಹೇಳಿರೋ ಟೈಮ್ಗೆ ಕರೆಕ್ಟಾಗಿ ನಾವು ಲೊಕೇಶನ್ ರೀಚ್ ಆದ್ವಿ. ಬಟ್ ನನ್ನ ಕ್ಲೈಂಟ್ ಇನ್ನೂ ಬಂದಿರಲಿಲ್ಲ. ಸೊ ಹಾಗಾಗಿ ನಾವಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ. ನನ್ನ ಹೇರ್ ಸ್ಟೈಲಿಸ್ಟ್ ಕೂಡ ಬಂದ್ರು. ಸೊ ಚೌಟ್ರಿಲಿ ಇನ್ನೂ ಯಾರು ಬರ್ದೇ ಇರೋ ಕಾರಣದಿಂದಾಗಿ ನಾವು ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಬಂದ್ವಿ. ರಾಯರ ದರ್ಶನ ಕೂಡ ಆಯ್ತು. ನನ್ನ ಫ್ರೆಂಡು ಮಿರ್ಚಿ ತಗೊಂಡ್ ಬಂದಿದ್ಲು. ಸೊ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಇವಾಗ ಟೈಮ್ ಬಂದು 7:44. ಬಟ್ ಸ್ಟಿಲ್ ನನ್ನ ಬ್ರೈಡಿನ ಬಂದಿರಲಿಲ್ಲ. ಸೊ ಹಾಗಾಗಿ ಟಿಫನ್ ಮಾಡಕ್ ಬಂದ್ವಿ. ಸೊ ಫೈನಲಿ ನನ್ನ ಬ್ರೈಡ್ ಬಂದ್ರು. ಆಲ್ರೆಡಿ ಲೇಟ್ ಆಗಿದೆ. ಕೆಲವು ಟೈಮಲ್ಲಿ ಮೇಕಪ್ ಚೆನ್ನಾಗಿ ಆಗುತ್ತೋ ಇಲ್ವೋ ಅಂತ ತುಂಬಾ ವರಿ ಮಾಡ್ಕೊಂಡಿದ್ರು. ಶಿ ವಾಸ್ ಕ್ರೈಯಿಂಗ್. ಬಟ್ ನಮ್ಮ ವರ್ಕ್ನ ಟ್ರಸ್ಟ್ ಮಾಡಿ ನಮ್ಮನ್ನ ಕರ್ಸಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಯಾವತ್ತೂ ಯಾರಿಗೂ ಡಿಸಪಾಯಿಂಟ್ ಮಾಡೋದಿಲ್ಲ. ಸೊ ನಮಗ್ ಸಿಕ್ಕಿರುವಂತ 25 to 30 minutes ನಲ್ಲಿ ಈ ತರ ಒಂದು ಬ್ಯೂಟಿಫುಲ್ ಲುಕ್ ನ ಕ್ರಿಯೇಟ್ ಮಾಡಿ ಕೊಟ್ಟಿದೀವಿ. ನನ್ನ ಬ್ರೈಡ್ ಹೇಗೆ ಕಾಣಿಸ್ತಾ ಇದಾರೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇದು ಬಂದು ಅವರ ಎಂಗೇಜ್ಮೆಂಟ್ ಲುಕ್ ಅಂಡ್ ದಿಸ್ ಇಸ್ ಮುಹೂರ್ತಂ ಲುಕ್. ದಿಸ್ ಇಸ್ ಫೈನಲ್ ಅಂಡ್ ಮಧ್ಯಾಹ್ನದ ರಿಸೆಪ್ಷನ್ ಲುಕ್ ಆಗಿರುತ್ತೆ. ಸೊ ಈ 4 ಲುಕ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಪೇಜ್ ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ರೀಲ್ ನ ಶೇರ್ ಮಾಡಿ. ಥ್ಯಾಂಕ್ ಯು.